4 ವರ್ಷದ ಹಿಂದೆ ನನ್ನ ಲ್ಯಾಪ್ಟಾಪಲ್ಲಿ ಮೋಸ್ಟ್ ಫ್ರೀಕ್ವೆಂಟ್ ಸರ್ಚ್ ವಾಸ್ ದಿಸ್. ಲೆವೆಂತ್ ಮತ್ತು 12th ನಾನು JEE ಕ್ಲಿಯರ್ ಮಾಡೋದು ಬರೀ ನನ್ನ ಆಸೆ ಆಗಿರಲಿಲ್ಲ, ಅದೊಂದು ಹುಚ್ಚಾಗಿತ್ತು. ಪ್ರತಿ ವ್ಲಾಗ್, ಪ್ರತಿ ಕ್ಯಾಂಪಸ್ ಟೂರ್ ಎಲ್ಲ ಬಿಡದೆ ಲೂಪಲ್ಲಿ ನೋಡ್ತಿದ್ದೆ. NITKಯಲ್ಲಿ ನನ್ನದೇ ಒಂದು ಇಮ್ಯಾಜಿನರಿ ಪ್ರಪಂಚನೇ ಸೃಷ್ಟಿ ಮಾಡಿಕೊಂಡಿದ್ದೆ. ಆದರೆ ವಾಸ್ತವ ನಾವು ತಲೆಯಲ್ಲಿ ಬರ್ಕೊಂಡ ಸ್ಕ್ರಿಪ್ಟ್ನಂತೆ ನಡೆಯೋದು ತುಂಬ ಅಪರೂಪ ಅಲ್ವಾ? ನನಗೆ 97.2% ಬಂತು. ಕನಸು ಕಾಣೋಕೆ ಸಾಕಾಗಿತ್ತು, ಬಟ್ ನಂಗೆ ಬೇಕಾಗಿದ್ದನ್ನು ಪಡೆಯೋಕ್ಕೆ ಅಷ್ಟು ಸಾಕಾಗಲಿಲ್ಲ. NITKಯಲ್ಲಿ ಮೈನಿಂಗ್ ಇಂಜಿನಿಯರಿಂಗ್ ಸಿಗ್ತಿತ್ತು, ಆದರೆ CETಯಲ್ಲಿ ನನ್ನ ರ್ಯಾಂಕಿಂಗ್ ಚೆನ್ನಾಗಿತ್ತಲ್ವ, ಅದಕ್ಕೆ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ RVCE ಸೇರಿಕೊಂಡೆ. ತುಂಬ ದಿನಗಳ ಕಾಲ ನನ್ನೊಳಗೆ ಒಂದು ಮೂಕ ನಿರಾಸೆ ಇತ್ತು. ಆ ಇಮ್ಯಾಜಿನರಿ ಪ್ಯಾರಲಲ್ ಯೂನಿವರ್ಸ್ ನಂಗೆ ಸಿಗಲಿಲ್ವಲ್ಲ ಅಂತ ರಿಗ್ರೆಟ್ ಕಾಡ್ತಿತ್ತು. ಆದರೆ ಸಮಯ ಎಲ್ಲವನ್ನ ವಾಸಿ ಮಾಡುತ್ತಲ್ವ. ನಾನು ನನ್ನ ವಾಸ್ತವದಲ್ಲಿ ಬದುಕೋದನ್ನು ಕಲಿತೆ, ನನ್ನದೇ ಕಾಲೇಜ್ ಲೈಫನ್ನು ಸುಂದರವಾಗಿಸ್ಕೊಳ್ಳೋದನ್ನು ಕಲಿತೆ. ಆದರೂ ಪ್ರತಿ ವರ್ಷ ಈ ಒಂದು ಫೆಸ್ಟ್ ಅಂತ ಬಂದಾಗ ಐ ಪ್ಯಾಕ್ ಮೈ ಬ್ಯಾಗ್ಸ್. ಬೆಂಗಳೂರಿನ ಬ್ಯುಸಿ ಲೈಫ್ನ ಹಿಂದಿಕ್ಕಿ ಆ ನನ್ನ ಪ್ಯಾರಲಲ್ ಯೂನಿವರ್ಸಲ್ಲಿ ಬದುಕೋಕ್ಕೆ ಬರ್ತೀನಿ, ಜಸ್ಟ್ ಫಾರ್ ದೋಸ್ 48 hours. ಬೆಂಗಳೂರಲ್ಲಿ ನನ್ನ ಲೈಫು 2Xಲ್ಲಿ ಓಡ್ತಿರೋ ಯೂಟ್ಯೂಬ್ ವಿಡಿಯೋ ಥರ ಆಗೋಗಿತ್ತು. ಕ್ಲಾಸಸ್, CL, ಎಕ್ಸಾಮ್ಸ್, ವಿಡಿಯೋಸ್, ಕ್ಲೈಂಟ್ಸ್. ಇತ್ತೀಚೆಗೆ ನನಗೊಂದು ವಿಷಯ ಅರ್ಥ ಆಯಿತು. ಹವ್ ಬೀನ್ ರನ್ನಿಂಗ್ ಆನ್ ಅ ಟ್ರೆಡ್ಮಿಲ್ ಅಂತ. ರನ್ನಿಂಗ್, ಸ್ವೆಟಿಂಗ್, ಎಕ್ಸಾಸ್ಟಿಂಗ್ ಮೈಸೆಲ್ಫ್. ಬಟ್ ಒಂದು ಸರಿ ಕೆಳಗೆ ನೋಡಿದ್ರೆ ನಾನು ಒಂಚೂರು ಮುಂದೆ ಹೋಗಿಲ್ಲ ಅಂತ ಅರ್ಥ ಆಯಿತು. ಒಂದು ಹಂತದಲ್ಲಿ ನಮ್ಗೆ ನಾವೇ ಪ್ರಶ್ನೆ ಮಾಡ್ಕೋಬೇಕಾಗುತ್ತೆ, ನಾನು ನಿಜವಾಗ್ಲೂ ಮುಂದೆ ಹೋಗ್ತಿದ್ದೀನಾ ಅಥವಾ ಸುಮ್ಮನೆ ಓಡ್ತಿರೋ ಫೀಲಿಂಗ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀನಾ ಅಂತ. ಈ ಜಾಗದ ಸ್ಪೆಷಾಲಿಟಿನೇ ಅದು ಅನಿಸುತ್ತೆ. NITK ಡಸಂಟ್ ಜಸ್ಟ್ ಆಸ್ಕ್ ಯು ಟು ಸ್ಲೋ ಡೌನ್, ಇಟ್ ಫೋರ್ಸಸ್ ಯು ಟು. ನಾವು NITK ಬಂದಿದ್ದು ಇನ್ಸಿಡೆಂಟ್ ಅನ್ನೋ ಆ್ಯನ್ಯುವಲ್ ಕಲ್ಚರಲ್ ಫೆಸ್ಟಲ್ಲಿ ಸ್ಟ್ರೀಟ್ ಪ್ಲೇ ಅಂದರೆ ಬೀದಿ ನಾಟಕ ಪರ್ಫಾರ್ಮ್ ಮಾಡೋಕ್ಕೆ. ಕಾಂಪಿಟಿಷನ್ ನೆಕ್ಸ್ಟ್ ಡೇ ಇದ್ದಿದ್ದರಿಂದ ಎಲ್ಲರೂ 2 ವಾರದಿಂದ ಕಿರ್ಚಾಡಿ, ಗಂಟ್ಲು ಹರ್ಕೊಂಡು, ಕೂಗಾಡಿ, ಬೆವರು ಸುರಿಸಿ ಪರ್ಫಾರ್ಮ್ ಮಾಡೋಕ್ಕೆ ರೆಡಿ ಆಗ್ತಿದ್ರು. ಸಂಜೆ ಅಷ್ಟರಲ್ಲಿ ಇನಾಗ್ಯುರೇಷನ್ ಸ್ಟಾರ್ಟ್ ಆಗ್ತಿತ್ತು. ನಾನು ಹಾಗೆ ವ್ಲಾಗ್ ಮಾಡ್ತಾ, ಜನರನ್ನು ಮಾತಾಡಿಸ್ತಾ ಆ ಕ್ರೌಡನ್ನು ಕ್ಯಾಪ್ಚರ್ ಮಾಡ್ತಿದ್ದೆ. ರಾತ್ರಿ ಆಗ್ತಿದ್ದಂಗೆ ಕ್ಯಾಂಪಸ್ನ ಇಡೀ ವೈಬೇ ಚೇಂಜ್ ಆಯಿತು. ಐ ವಾಂಟ್ ಟು ಶೇರ್ ದಿಸ್ ಇನ್ಸಿಡೆಂಟ್. ನಾನು ಮತ್ತು ಪ್ರತೀಕ್ ಸ್ಟ್ರೀಟ್ ಪ್ಲೇಯಲ್ಲಿ ಇರಲಿಲ್ಲ. ಸೊ ರಾತ್ರಿ ಊಟ ಆದಮೇಲೆ ಕ್ಯಾಂಪಸ್ ಸುತ್ತೋಣ ಅಂತ ಡಿಸೈಡ್ ಮಾಡಿದ್ವಿ. ಬೈ ದ ವೇ, ಈ ಕ್ಯಾಂಪಸ್ಸಲ್ಲಿ ಹುಡುಗರಿಗೆ ರಾತ್ರಿ ಕರ್ಫ್ಯೂ ಟೈಮಿಂಗ್ಸೇ ಇಲ್ಲ. ಎಷ್ಟೊತ್ತಲ್ಲಿ ಬೇಕಾದರೂ ಕ್ಯಾಂಪಸ್ ಸುತ್ತ ಓಡಾಡ್ಬೋದು. ಆ್ಯಂಡ್ ಹುಡುಗಿರು 1 ಗಂಟೆ ಅಷ್ಟರಲ್ಲಿ ಹಾಸ್ಟೆಲಲ್ಲಿರಬೇಕು. ಕ್ಯಾಂಪಸ್ಸಲ್ಲಿ ಒಂಥರ ಕಂಪ್ಲೀಟ್ ಫ್ರೀಡಮ್ ಇತ್ತು. ಇಡೀ ಕ್ಯಾಂಪಸ್ ಸುತ್ತಾಡ್ತಾ ಪ್ರತಿ ಇಂಚನ್ನು ನಮ್ಮ ಕಾಲೇಜ್ಗೆ ಕಂಪೇರ್ ಮಾಡ್ತಾ ಹೋದ್ವಿ. ಹಾಸ್ಟೆಲ್ಸ್ ಎಲ್ಲ ದಾಟಿ, ಎಲ್ಲ ಗದ್ದಲವನ್ನು ದಾಟಿ, ಸ್ಟ್ರೀಟ್ ಲೈಟ್ಸ್ ಮಂಕ್ ಆಗೋವರೆಗೂ ನಡೀತಾನೆ ಹೋದ್ವಿ. ರಾತ್ರಿ ಸುಮಾರು 1 ಗಂಟೆ. ಅಲ್ಲಿ ಒಂದು ವಿಶಾಲವಾದ ಆಲದ ಮರ ಇತ್ತು. ದೂರದವರೆಗೂ ಯಾರೂ ಜನ ಕಾಣಿಸ್ತಿರ್ಲಿಲ್ಲ. ಎಲ್ಲೋ ದೂರದಲ್ಲಿ ಒಂದು ಕಡೆ ಒಬ್ಬರು ಸೆಕ್ಯೂರಿಟಿ ಗಾರ್ಡ್ ಕೂತಿರೋದು ಕಾಣಿಸ್ತು. ನಮ್ಮಿಬ್ರಿಗೂ ಹುಚ್ಚು ಧೈರ್ಯ ಅಲ್ವಾ, ಹೋಗಿ ಮಾತಾಡಿಸಿ ಫ್ರೆಂಡ್ ಮಾಡ್ಕೊಳ್ಳೋಣ ಅಂತ ಹೋದ್ವಿ. ಅಂಕಲ್, ಕನ್ನಡ ಬರುತ್ತಾ ಅಂತ ಕೇಳಿದೆ. ಅವ್ರ ಮುಖ ಕಂಪ್ಲೀಟ್ಲಿ ಎಕ್ಸ್ಪ್ರೆಷನ್ಲೆಸ್ ಇತ್ತು. ಸೀದಾ ನಮ್ಮನ್ನು ನೋಡಿ ಬ್ಲ್ಯಾಂಕ್ ಟೋನಲ್ಲಿ ಹಿಂದಿ ಅಂದರು. ಹಿಂದಿ ಆದರೆ ನಮಗೇನು, ಸ್ನೇಹಕ್ಕೇನು ಭಾಷೆ ಉಂಟಾ ಅಂತ ಹಾಗೆ ಕ್ಯಾಶುವಲ್ ಆಗಿ ಯಹಾ ಆಗೆ ಕ್ಯಾ ಹೇ ಭಯ್ಯ ಅಂತ ಅಂದ್ವಿ. ಅವರು ಫ್ಲ್ಯಾಟ್ ಟೋನಲ್ಲಿ ಯಹಾ ಕುಚ್ ನಹಿ ಹೈ, ಹಾಗೆ ನಹಿ ಜಾ ಸಕ್ತೆ ಅಂದರು. ಆ ಕಡೆ ಇನ್ನೊಂದು ದಾರಿ ಹೋಗ್ತಿತ್ತು. ಅಲ್ಲಿ ಕಂಪ್ಲೀಟ್ ಡಾರ್ಕ್ನೆಸ್ ಇತ್ತು, ಒಂಥರ ಪಿಚ್ ಬ್ಲ್ಯಾಕ್ ಇತ್ತು. ಯಹಾ ಸೆ ಆಗೆ ಅವ್ರು ಕಿತ್ನಾ ದೂರ ಹೇ ಭಯ್ಯ ಅಂತ ಕೇಳಿದ್ವಿ. ಬಸ್ ಖತಮ್ ಹೇ ಅಂತ ಹೇಳಿದರು. ಪ್ರತೀಕ್ ಒಂದ್ಸರಿ ನನ್ನ ನೋಡ್ದ, ಮತ್ತೆ ಕೇಳ್ದ, ಅಬ್ ಹಮ್ ಆಗೆ ನಹಿ ಜಾ ಸಕ್ತೆ ಕ್ಯಾ? ಸೆಕ್ಯೂರಿಟಿ ಗಾರ್ಡ್ ಸ್ವಲ್ಪ ಸೈಡ್ ತಿರುಗಿ, ತುಮ್ ಆಗೆ ಜಾವೋ, ಲೆಫ್ಟ್ ಮುಡೋ और वापस चले जाओ, आगे भी मत जाना और पीछे भी मत जाना. ಉಫ್, ನಮ್ಗದು ಕೇಳಿ ಏನೋ ಕ್ರೀಪಿ ಅನಿಸ್ತು. ಇನ್ನೊಂದೇನು ಕ್ರೀಪಿ ವಿಷಯ ಅಂದರೆ, ಅವ್ರ ಕೈಯಲ್ಲಿ ಉದ್ದಿನ ಕಡ್ಡಿ ಹಿಡ್ಕೊಂಡಿದ್ರು ಆ್ಯಂಡ್ ಅದರಿಂದ ಹೊಗೆ ಕೂಡ ಬರ್ತಿತ್ತು. ಐ ಡೋಂಟ್ ನೋ ವೈ, ಬಟ್ ದ್ಯಾಟ್ ಫೆಲ್ಟ್ ಟೂ ಮಚ್ ಕ್ರೀಪಿ. ನಾವಿಬ್ಬರು ಹಿಂದೆ ತಿರುಗದೆ ಸುಮ್ಮನೆ ಬಂದಿದ್ದ ದಾರಿಯಲ್ಲಿ ನಡ್ಕೊಂಡು ವಾಪಸ್ ಬಂದುಬಿಟ್ವಿ. ಸ್ವಲ್ಪ ದೂರ ಬಂದು ಹಿಂತಿರುಗಿ ನೋಡಿದ್ರೆ ಹಿ ವಾಸ್ ಫಾಲೋಯಿಂಗ್ ಅಸ್. ಅದು ನೋಡಿ ವಾಪಸ್ ಬಂದಿದ್ದ ದಾರಿಯಲ್ಲಿ ಸೀದಾ ಓಡ್ತಾ ಸ್ವಲ್ಪ ಜನ ಕಾಣಿಸಿದ ಮೇಲೆ ನಾವು ಸೇಫ್ ಇದ್ದೀವಿ ಅಂತ ಸಮಾಧಾನ ಆಯಿತು.
ಬೈ ದ ವೇ ಅದು ಆ್ಯಕ್ಚುಯಲ್ ಸೆಕ್ಯೂರಿಟಿ ಗಾರ್ಡೇ ಇರ್ಬೋದು. ಆ್ಯಂಡ್ ಆ ಕಡೆ ಹೋಗಬಾರ್ದು ಅಂತ ಸುಮ್ಮನೆ ಹಾಗೆ ಹೇಳಿರ್ಬೋದು. ಆ್ಯಂಡ್ ನಿದ್ದೆ ಕಣ್ಣಲ್ಲಿ ಫ್ಲ್ಯಾಟ್ ವಾಯ್ಸಲ್ಲಿ ಮಾತಾಡಿರ್ಬೋದು. ಬಟ್ ಎನಿವೇಸ್, ದ್ಯಾಟ್ ವಾಸ್ ಅ ಕ್ರೇಜಿ ಎಕ್ಸ್ಪೀರಿಯನ್ಸ್. ನೆಕ್ಸ್ಟ್ ಮಾರ್ನಿಂಗ್ ನಮ್ಮ ಸ್ಟ್ರೀಟ್ ಪ್ಲೇ ಪರ್ಫಾರ್ಮೆನ್ಸ್ ಇತ್ತು. ಆ್ಯಂಡ್ ಬೇರೆ ಬೇರೆ ಲ್ಯಾಂಗ್ವೇಜಸಲ್ಲಿ ಸ್ಟ್ರೀಟ್ ಪ್ಲೇ ಪರ್ಫಾರ್ಮ್ ಮಾಡೋಕ್ಕೆ ಬೇರೆ ಬೇರೆ ಕಾಲೇಜಸ್ಸಿಂದ ಟೀಮ್ಸ್ ಬಂದಿತ್ತು. ಕರ್ಮದ ಕನ್ನಡಿ ಅನ್ನೋ ಬೀದಿ ನಾಟಕ ಪರ್ಫಾರ್ಮ್ ಮಾಡೋಕ್ಕೆ ನಮ್ಮ ತಂಡ ಅಂಗಣಕ್ಕೆ ಇಳಿದಾಗ ಐ ಲಿಟ್ರಲಿ ಫೆಲ್ಟ್ ಗೂಸ್ ಬಂಪ್ಸ್. ಪ್ರತಿಯೊಬ್ಬರು ತಮ್ಮ ಜೀವ ಪಣಕ್ಕಿಟ್ಟು ಆ್ಯಕ್ಟ್ ಮಾಡ್ತಿದ್ರು ಅನಿಸ್ತಿತ್ತು. ಆ ಕಿರುಚಾಟ, ಆ ಕಣ್ಣೀರು, ಆ ಎನರ್ಜಿ ನೋಡ್ತಿರೋ ನಮಗೆ ಮೈ ಝುಮ್ ಅನಿಸ್ತಿತ್ತು. ನಾಟಕ ಮುಗಿಸಿ ಎಲ್ಲರೂ ಖುಷಿಯಲ್ಲಿದ್ದಾಗ ಬೇರೆ ಯಾವುದೋ ಕಾಲೇಜ್ ಟೀಮಿಂದ ಯಾರೋ ಒಬ್ಬರು ಬಂದು ನನ್ನ ಮತ್ತು ಪ್ರಥಮ್ ಬ್ರೋನ ರೆಕಗ್ನೈಸ್ ಮಾಡಿ ಫೋಟೋ ಕೂಡ ತೆಗೆಸ್ಕೊಂಡ್ರು. ಆ ಕ್ಷಣ ನಂಗೆ ಅನಿಸಿದ್ದು, ನಾವು ಈ ಚಿಕ್ಕ ರೂಮಲ್ಲಿ ಕೂತ್ ಮಾಡೋ ವೀಡಿಯೋಗಳು ನಿಜಕ್ಕೂ ಎಷ್ಟೊಂದು ಜನರನ್ನ ತಲುಪುತ್ತೆ, ಇಟ್ ಹ್ಯಾಸ್ ಎ ರಿಯಲ್ ವರ್ಲ್ಡ್ ಇಂಪ್ಯಾಕ್ಟ್ ಅಂತ. ಆ ಖುಷಿಯಲ್ಲಿದ್ದಾಗ ನನ್ನ ಮನಸ್ಸು ನಾವು NITಗೆ ಹೊರಟ ಆ ರಾತ್ರಿ ಕಡೆ ಹೋಯಿತು. ಬಸ್ ಹತ್ತೋಕ್ಕೂ ಮುಂಚೆ ನನ್ನ 3rd ಸೆಮ್ ರಿಸಲ್ಟ್ಸ್ ಬಂದಿತ್ತು. ನಿಜ ಹೇಳ್ತೀನಿ, ಈ ಸೆಮ್ ಕೂಡ ನಾನು ಕಾಲೇಜ್ಗೆ ಹೋಗೇ ಇರಲಿಲ್ಲ. ADLDಯಲ್ಲಿ 2 CIE ಫೇಲ್ ಕೂಡ ಆಗಿದ್ದೆ. ಎಕ್ಸಾಮ್ ಹಿಂದಿನ ಕೊನೆ ರಾತ್ರಿ ನಾನು ಮತ್ತು ನನ್ನ ರೂಮ್ಮೇಟ್ ನಿದ್ದೆಗೆಟ್ಟು ಮ್ಯಾಗಿ ಎಲ್ಲ ಮಾಡಿ ಹೆವಿ ಕ್ಲಚ್ ಮಾಡಿ ಓದಿದ್ವಿ. ರಿಸಲ್ಟ್ ನೋಡಿದ್ರೆ 9.28 CGPA. ಐ ಫೆಲ್ಟ್ ಇನ್ವಿನ್ಸಿಬಲ್. ಆ ಗೆಲುವನ್ನು ಜೇಬಲ್ಲಿ ಇಟ್ಕೊಂಡೆ ನಾನು ಫೆಸ್ಟ್ಗೆ ಕಾಲಿಟ್ಟಿದ್ದೆ. ಆದರೆ ಬದುಕು ಎಲ್ಲವನ್ನ ತನ್ನದೇ ರೀತಿಲಿ ಬ್ಯಾಲೆನ್ಸ್ ಮಾಡುತ್ತೆ ಅನಿಸುತ್ತೆ. ಸ್ವಲ್ಪ ಹೊತ್ತಿನಲ್ಲೇ ನಮ್ಮ ಸ್ಟ್ರೀಟ್ ಪ್ಲೇ ರಿಸಲ್ಟ್ಸ್ ಅನೌನ್ಸ್ ಆಯಿತು. ಆಕ್ಯುರೇಟ್ ಕನ್ನಡ, ಆಕ್ಯುರೇಟ್ ಹಿಂದಿ, ವಿಕ್ಷುಪೀತ. ಇಡೀ ತಂಡ ಕಂಪ್ಲೀಟಾಗಿ ಕುಸಿದೋಯ್ತು. ದುಃಖ, ನಿರಾಸೆ, ಮೌನ. 2 ವಾರಗಳ ಕಾಲ ಬೆವರು ಸುರಿಸಿ ಹಗಲು ಇರುಳು ಪ್ರಾಕ್ಟೀಸ್ ಮಾಡಿದ್ದು ಎಲ್ಲ ವ್ಯರ್ಥವಾಯ್ತಾ? ಡಿಡ್ ವಿ ಕಮ್ ಆಲ್ ದಿಸ್ ವೇ ಜಸ್ಟ್ ಫಾರ್ ನಥಿಂಗ್? ನಾವೆಲ್ಲರೂ ಹೆಂಗಾಗ್ಬಿಟ್ಟಿದ್ದೀವಿ ಅಂದರೆ, ಒಂದು ಇಡೀ ಪಯಣದ ಬೆಲೆಯನ್ನು ಕೊನೆಯಲ್ಲಿ ಸಿಗೋ ಟ್ರೋಫಿಯಿಂದ ಮಾತ್ರ ಅಳಿಯೋಕ್ಕೆ ಶುರು ಮಾಡ್ತೀವಿ. ಮೈಕಲ್ಲಿ ನಮ್ಮ ಹೆಸರು ಕೂಗಲಿಲ್ಲ ಅಂದರೆ ಇಡೀ ಪಯಣವೇ ಸೋಲು ಅಂತ ಡಿಸೈಡ್ ಮಾಡಿಬಿಡ್ತೀವಿ. ರಿಸಲ್ಟಲ್ಲಿ JEE ಕ್ಲಿಯರ್ ಆಗಲಿಲ್ಲ ಅಂದರೆ ಇಷ್ಟು ದಿನ ಪಟ್ಟಿದ್ದ ಕಷ್ಟ ಎಲ್ಲ ವೇಸ್ಟ್ ಅಂತ ಅಂದ್ಕೊಂಬಿಡ್ತೀವಿ. ಆದರೆ ಆ ಮೌನದಲ್ಲಿ ಎಲ್ಲರನ್ನ ನೋಡ್ತಿದ್ದಾಗ ನನಗೊಂದು ಸತ್ಯ ಅರ್ಥ ಆಯಿತು. ನಿಜವಾದ ಪ್ರಶಸ್ತಿ ಆ ಪ್ಲಾಸ್ಟಿಕ್ ಟ್ರೋಫಿ ಆಗಿರಲಿಲ್ಲ. ಆ 2 ವಾರ ಏನೂ ಲೆಕ್ಕಿಸದೆ ಪ್ರಾಕ್ಟೀಸ್ ಮಾಡಿದ್ರಲ್ಲ, ಗೆಲ್ತೀವೋ ಇಲ್ವೋ ಗೊತ್ತಿಲ್ದಿದ್ರು ಆ 10 ನಿಮಿಷದ ನಾಟಕಕ್ಕೆ ತಮ್ಮ 100ಕ್ಕೆ 100% ಪ್ರಾಣ ಹಾಕಿದ್ರಲ್ಲ. ನೀಟ್ ಅಥವಾ JEE ಕ್ಲಿಯರ್ ಆಗುತ್ತೋ ಬಿಡುತ್ತೋ, ಬಟ್ ಆ 2 ವರ್ಷ ತಪಸ್ಸಿನಂತೆ ಕೂತು ಓದಿದ್ವಲ್ಲ, ದ್ಯಾಟ್ ವಾಸ್ ದ ರಿಯಲ್ ಪ್ರೈಸ್. ಯಾವುದೋ ಒಂದು ಜಡ್ಜ್ಮೆಂಟ್ ನಮ್ಮ ಶ್ರಮದ ಬೆಲೆಯನ್ನು ನಿರ್ಧರಿಸೋಕೆ ಸಾಧ್ಯ ಇಲ್ಲ. ಆ ಪ್ಲಾಸ್ಟಿಕ್ ಟ್ರೋಫಿ ಎಲ್ಲೋ PD ರೂಮಲ್ಲಿ ಧೂಳು ಹಿಡಿಬೋದು. ಸಿಗೋ IIT NIT ಲೈಫ್ನು 4 ವರ್ಷ ಸುಮ್ಮನೆ ವೇಸ್ಟ್ ಮಾಡಿಬಿಡ್ಬೋದು. ಆದರೆ ಆ ಹೋರಾಟದಲ್ಲಿ ನಾವೇನಾಗ್ತೀವಲ್ಲ, ಆ ನೆನಪುಗಳೇ ಜೀವನ ಪೂರ್ತಿ ನಮ್ಮ ಜೊತೆಗಿರುತ್ತೆ. ಸಂಜೆ ಅಷ್ಟರಲ್ಲಿ ಎಲ್ಲರ ಪಯಣ ಬೀಚಿನೆಡೆಗೆ ಸಾಗಿತ್ತು. ಬೀಚಲ್ಲಿ ಹಾಗೆ ವ್ಲಾಗ್ ಮಾಡ್ತಾ ಹೋಗ್ತಿರ್ಬೇಕಾದ್ರೆ ಆ ಫಸ್ಟ್ ಇಯರ್ ಸ್ಟೂಡೆಂಟ್ ಕೇಮ್ ಅಪ್ ಟು ಮೀ. ಅವನು JEE ಪ್ರಿಪ್ರೇಷನ್ ಮಾಡ್ತಿರ್ಬೇಕಾದ್ರೆ ನನ್ನ ವೀಡಿಯೋಸ್ ನೋಡ್ತಿದ್ದಂತೆ. ಇಟ್ ವಾಸ್ ಅ ಸರಿಯಲ್ ಫೀಲಿಂಗ್. ಐ ಯೂಸ್ ಟು ಬಿ ದ ಗೈ ಸರ್ಚಿಂಗ್ ಫಾರ್ ದೀಸ್ ವೀಡಿಯೋಸ್ ಆ್ಯಂಡ್ ನೌ ಐ ಆಮ್ ದ ವೀಡಿಯೋ. ಹಾಗೆ ಅಲ್ಲಿ ಇನ್ನೊಬ್ಬ ಫಸ್ಟ್ ಇಯರ್ ಹುಡುಗ ಇದ್ದ, ನಮ್ಮ ಕಾಲೇಜ್ ಅವನೇ. JEE ಪ್ರಿಪೇರ್ ಆಗೋ ಆಲ್ಮೋಸ್ಟ್ ಎಲ್ರಿಗೂ NITK ಅಂದರೆ ತುಂಬ ಇಷ್ಟ ಇರುತ್ತೆ. ಆದರೆ ಇವನಿಗೆ ಅದೊಂದು ವಿಪರೀತ ಹುಚ್ಚು. ಯಾವ ಲೆವೆಲ್ ಹುಚ್ಚು ಅಂದರೆ, RBCಯಲ್ಲಿ ಫಸ್ಟ್ ಸೆಮ್ ಮುಗಿಸಿದ್ರು ಈಗ ಮತ್ತೆ JEE ಬರೀತಿದ್ದಾನೆ. ಎಲ್ಲರೂ ಫೆಸ್ಟ್ ಎಂಜಾಯ್ ಮಾಡೋಕ್ಕಂತ ಅಲ್ಲಿಗೆ ಬಂದಿದ್ದರೆ ಅವನು JEE ಓದೋಕ್ಕೆ ಲ್ಯಾಪ್ಟಾಪ್ ತಂದಿದ್ದ. ಮುಂದಿನ ವರ್ಷ ನೀವು NITK ಬಂದಾಗ ನಿಮ್ಮನ್ನು ನಾನೇ ವೆಲ್ಕಮ್ ಮಾಡ್ತೀನಿ ಅಂತಿದ್ದ. ಅವನನ್ನು ನೋಡಿದಾಗ ನನ್ನದೇ ಹಳೆ ವರ್ಷ ನೆನಪಾಯಿತು. ಅವನು ಇಷ್ಟು ದಿನ ಕನಸು ಕಂಡ ಬೀಚಲ್ಲಿ ಅವನಾಗಲೇ ನಿಂತಿದ್ದ. ತುಂಬ ಮಜಾ ಮಾಡ್ಬೋದು ಅಂದ್ಕೊಂಡಿದ್ದ ಫೆಸ್ಟಲ್ಲೇ ಈಗ ಅವನಿದ್ದ. ಅವನು ಹಂಬಲಿಸಿದ ಕ್ಯಾಂಪಸ್ ಲೈಫ್ ಈ ಕ್ಷಣದಲ್ಲಿ ಅವನ ಸುತ್ತಲೂ ಇತ್ತು. ಆದರೆ ವಾಸ್ತವದಲ್ಲಿ ಅವನು ಅಲ್ಲಿರಲೇ ಇಲ್ಲ. ಅವನ ದೇಹ NITKಯಲ್ಲಿತ್ತು, ಆದರೆ ಅವನ ಮನಸ್ಸು ಯಾವುದೋ ಎಕ್ಸಾಮ್ ಹಾಲಿನ ಕತ್ತಲಲ್ಲಿ ಬಂಧಿಯಾಗಿತ್ತು. ಒಂದು ಗುರಿಯ ಮೇಲಿನ ಆಬ್ಸೆಷನ್ ಎಷ್ಟು ಅಪಾಯಕಾರಿ ಆಗ್ಬೋದು ಅಂತ ನಂಗೆ ಆ ಕ್ಷಣ ಅರ್ಥ ಆಯಿತು. ಲೈಕ್ ವಿ ಸ್ಪೆಂಡ್ ಸೋ ಮಚ್ ಟೈಮ್ ಚೇಸಿಂಗ್ ಅ ಡೆಸ್ಟಿನೇಷನ್ ದ್ಯಾಟ್ ಈವನ್ ವೆನ್ ವಿ ಅರೈವ್ ಅಟ್ ದ್ಯಾಟ್ ಡೆಸ್ಟಿನೇಷನ್ ವಿ ಫಾರ್ಗೆಟ್ ಹೌ ಟು ಲಿವ್ ಇನ್ ಇಟ್. ಆದರೆ ಅಂದು ನಾನು ನನ್ನ ವಾಸ್ತವನ ಒಪ್ಕೊಂಡು ನೆಮ್ಮದಿಯಿಂದ ಇದ್ನಲ್ಲ, ಅದಕ್ಕೆ ನಂಗೆ ಖುಷಿ ಆಯಿತು. ನಂಗೆ ಸಿಗದೇ ಇರೋ ಲೈಫ್ ಬಗ್ಗೆ ಕೊರಗ್ತಾ ಕೂರೋ ಬದಲು ನಂಗೆ ಸಿಕ್ಕ ಕಾಲೇಜ್ ಲೈಫನ್ನೇ ಸುಂದರವಾಗಿಸ್ಕೊಂಡ್ನಲ್ಲ, ಅದಕ್ಕೆ ಹೆಮ್ಮೆ ಆಯಿತು.
ಬೆಂಗಳೂರಲ್ಲಿ ಮೌನ ಅಂದರೆ 2 ಡೆಡ್ಲೈನ್ ಮಧ್ಯದಲ್ಲಿರೋ ಗ್ಯಾಪ್ ಅಷ್ಟೇ. ಆದರೆ ಇಲ್ಲಿ ಕ್ಯಾಂಪಸ್ ಕಡಲ ಒಡಲಲ್ಲಿ ಕರಗಿ ಹೋಗುತ್ತೆ. ಇಲ್ಲಿರೋ ಸಮುದ್ರಕ್ಕೆ ನನ್ನ ಡೆಡ್ಲೈನ್ ಬಗ್ಗೆ ಯಾವುದೇ ಚಿಂತೆ ಇಲ್ಲ. ಈ 19ನೇ ವಯಸ್ಸಲ್ಲಿ ಲೈಫ್, ಕಾಲೇಜ್, ಎಂಜಿನಿಯರಿಂಗ್ ಇವೆಲ್ಲವನ್ನ ಒಟ್ಟಿಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನಿಸುವಾಗ ನಮ್ಮ ಬೆನ್ನ ಮೇಲೆ ನಿರೀಕ್ಷೆಗಳ ಒಂದು ಅದೃಶ್ಯ ಭಾರ ಇರುತ್ತೆ. ಆ ಭಾರವನ್ನು 1 ಸೆಕೆಂಡ್ ಕೆಳಗಿಟ್ಟರು ಎಲ್ಲವನ್ನ ಕಳ್ಕೊತೀವಿ ಅನ್ನೋ ಫೀಲಿಂಗ್. ಸುಮ್ಮನೆ ಖಾಲಿ ರೆಸ್ಟ್ ಮಾಡೋಕ್ಕೂ ಗಿಲ್ಟ್ ಫೀಲ್ ಆಗುತ್ತೆ. ನಾನಲ್ಲಿ ನಿಂತು ಅಲೆಗಳನ್ನು ನೋಡ್ತಿದ್ದೆ. ಆ ಅಲೆಗಳು ಯಾವತ್ತೂ ಅವಸರ ಪಡಲ್ಲ. ಅವು ಸಮುದ್ರವನ್ನು ಮುಂದಕ್ಕೆ ದೂಡೋದೂ ಇಲ್ಲ. ಆದರೂ ಸರಿಯಾದ ಸಮಯಕ್ಕೆ ಬಂದು ದಡವನ್ನು ಸೇರುತ್ತೆ. ಗುರಿಯ ಮೇಲಿನ ವಿಪರೀತ ಹುಚ್ಚಿನಿಂದ ನಮ್ಮ ಪಯಣವನ್ನೇ ದ್ವೇಷ ಮಾಡೋಕ್ಕೆ ಶುರು ಮಾಡಿರ್ತೀವಿ. ಕೆಲವೊಮ್ಮೆ ನಮ್ಮ ಕಲೆಗಾಗಿ, ನಮ್ಮ ಮನಸ್ಸಿಗಾಗಿ ನಾವು ಮಾಡ್ಬೋದಾದ ಅತಿ ದೊಡ್ಡ ಕೆಲಸ ಅಂದರೆ ಏನೂ ಮಾಡದೇ ಇರೋದು. 48 ಗಂಟೆಗಳು ದೊಡ್ಡ ಸಮಯ ಏನಲ್ಲ. ಅದು ನನ್ನ ಭವಿಷ್ಯಕ್ಕೊಂದು ಮ್ಯಾಜಿಕಲ್ ನಕಾಶೆ ಏನು ಕೊಡಲಿಲ್ಲ. ನನ್ನ ಪ್ರಾಬ್ಲಮ್ನ ಪಟ್ಟಂತ ಸಾಲ್ವ್ ಏನು ಮಾಡಲಿಲ್ಲ, ಅಥವಾ ನನ್ನ ನೆಕ್ಸ್ಟ್ ವೀಡಿಯೋಗೆ ಸ್ಕ್ರಿಪ್ಟ್ ಅಂತೂ ಬರ್ದುಕೊಡ್ಲಿಲ್ಲ. ಆದರೆ ಅದೊಂದು ಮುಖ್ಯ ಕೆಲಸ ಮಾಡ್ತು. ಕಳೆದೋಗಿದ್ದ ನನ್ನ ಪರ್ಸ್ಪೆಕ್ಟಿವನ್ನು ನಂಗೆ ವಾಪಸ್ ಕೊಡ್ತು. ಉಸಿರು ಕಟ್ಟುವಂತಿದ್ದ ಆ ಓಟದಲ್ಲಿ ನನಗೆ ಮತ್ತೆ ಉಸಿರಾಡೋದನ್ನು ಕಲಿಸ್ಕೊಡ್ತು. ನಾವು ಹೊಸ ಗುರಿಯನ್ನು ಹುಡುಕ್ತಾ ಎಷ್ಟೋ ಸಮಯ ಕಳೆದುಬಿಡ್ತೀವಿ. ಆದರೆ ಬಹುಶಃ ನಮಗೆ ನಿಜವಾಗಿಯೂ ಬೇಕಾದದ್ದು ಕೇವಲ ಒಂದು ಹೊಸ ದೃಷ್ಟಿಕೋನ ಮಾತ್ರ. ನೇಸರನ ಚಾಪು ಗಗನದಿಂದಿಳಿಯಲು ಚಂದ್ರ ತಾರಾದಿಗಳ ಸಮ್ಮಿಲನ. ಬಿಸಿಗಾಳಿಯು ತಂಪಾಗುತ್ತಿರಲು ಮಂದದ ಹೆಜ್ಜೆ ಗುರುತುಗಳಿಗೆ ಅಲೆಗಳ ಚುಂಬನ. ಮುಗಿಲೆತ್ತರದ ಅಲೆಗಳು ತೀರವಪ್ಪಳಿಸಲು ನೆನಪೆಂಬ ದಡವು ಕೊಚ್ಚಿ ಹೋದಂತೆ. ಭಾವನೆಗಳ ಭಾವೋದ್ವೇಗವು ಹದ್ದು ಮೀರಲು ಕಾಣದ ಕಂಬನಿಯೇ ಕಡಲ ರತ್ನವಾದಂತೆ. ಹಾರಾಡುವ ರೆಕ್ಕೆಗಳು ಗೂಡ ಬಯಸಲು ನನ್ನ ಮನವೇಕೆ ನಿಶ್ಶಬ್ದ ದಾರಿಯ ಹುಡುಕಿದೆ. ಕಾಲಕ್ರಮೇಣ ಶವವಾಗುವ ಈ ಜೀವಕ್ಕೆ ನನ್ನದೆಂಬ ಬೆಚ್ಚಗಿನ ದಾಣ ಬೇಕಾಗಿದೆ.